ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ಮಾರ್ನಿಂಗ್ ತಿಂಡಿಯಿಂದನೇ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬೆಳಗ್ಗೆ ತಿಂಡಿಗೆ ಇಡ್ಲಿ ಮತ್ತು ಸಾಂಬಾರು ಮಾಡ್ಕೊಳ್ಳೋಣ ಅಂತೇಳಿ ರೆಡಿ ಮಾಡ್ತಾ ಇದ್ದೀನಿ. ನೆನ್ನೆ ನೈಟೇ ಇಡ್ಲಿಗೆಲ್ಲ ರುಬ್ಬಿಟ್ಟಿದ್ದೆ. ಇವಾಗ ನಾನು ಅದಕ್ಕೆ ಸಾಂಬಾರು ಮಾಡ್ಕೊಳ್ಳೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಸಾಂಬಾರು, ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಮಾಮೂಲಿ ಈರುಳ್ಳಿ, ಟೊಮೊಟೊ ಮತ್ತು ಯಾವುದೇ ತರಕಾರಿ ಇಲ್ಲದೆ ಸಿಂಪಲ್ಲಾಗಿ ಮಾಡ್ಕೋಬೋದು. ತುಂಬ ಚೆನ್ನಾಗಿರುತ್ತೆ. ಮತ್ತು ಯಾವುದೇ ಬೇಳೆ ಸಾಂಬಾರು ಪೌಡ್ರು, ಮನೆಯಲ್ಲಿ ಮಾಡಿರೋವಂಥ ಪೌಡ್ರ್ ಏನೂ ಬಳಸ್ತಾ ಇಲ್ಲ ನಾನು. ಜಸ್ಟ್ ಚಿಲ್ಲಿ ಪೌಡರು ಮತ್ತು ಹಸಿಮೆಣ್ಸಿನ್ಕಾಯಿ, ಒಣಮೆಣ್ಸಿನ್ಕಾಯಿ ಎಲ್ಲ ಬಳಸಿ ಒಂದು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸಾಂಬಾರಂತೂ ತುಂಬ ಚೆನ್ನಾಗಿ ಬಂದಿತ್ತು. ಬೆಸ್ಟ್ ಅಂತಲೇ ಹೇಳ್ಬೋದು ನಾವು ಇಡ್ಲಿ ಜೊತೆಗೆ ಮಾಡ್ಕೊಳ್ಳೋಕ್ಕೆ. ನಾನು ಇಡ್ಲಿ ಮಾಡಿದಾಗೆಲ್ಲ ಆಲ್ಮೋಸ್ಟ್ ಈ ಸಾಂಬಾರನ್ನ ಮಾಡ್ಕೋತೀನಿ. ತುಂಬಾ ಚೆನ್ನಾಗಿರುತ್ತೆ. ಇವಾಗ ಫಸ್ಟಿಗೆ ಕಟ್ಟಿಂಗ್ ಎಲ್ಲ ಮಾಡ್ಕೋತಾ ಇದ್ದೀನಿ. ಟೊಮೊಟೊ, ಈರುಳ್ಳಿ ಅದನ್ನೆಲ್ಲ ಕಟ್ಟಿಂಗ್ ಮಾಡ್ಕೋತಾ ಇದ್ದೀನಿ. ಅದೆಲ್ಲ ಆದಮೇಲೆ ಇವಾಗ ನಾನು ಇಡ್ಲಿಗೂ ಕೂಡ ನಾನು ನೈಟಲ್ಲೇ ಉಪ್ಪೆಲ್ಲ ಹಾಕಿರಲ್ಲ. ಇವಾಗ ಹಾಕಿ ಕಲಸಿ ಇಡಬೇಕು. ಹಂಗಾಗಿ ಫಸ್ಟಿಗೆ ನಾನು ಕುಕ್ಕರ್ಗೆ ಬೇಳೆ ಬೇಯಕ್ಕೆ ಇಟ್ಕೊಂಡ್ಬಿಟ್ರೆ ಆಮೇಲೆ ನಾನು ಉಪ್ಪೆಲ್ಲ ಹಾಕಿ ಅದನ್ನು ರೆಡಿ ಮಾಡ್ಕೊಳಕ್ಕೆ ಸರಿ ಹೋಗುತ್ತೆ ಅಂಥೇಳಿ ನಾನಿವಾಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ. ಈಗ ನಾನು ಒಂದು ಸಣ್ಣ ಕುಕ್ಕರ್ಗೆ ಒಂದು 100 ಗ್ರಾಮ್ ಆಗೋಷ್ಟು ಬೇಳೆನ ಹಾಕ್ಕೊಂಡಿದ್ದೀನಿ. ಬೇಳೆ ಸ್ವಲ್ಪ ನಾನು ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಹಾಗೆ ಅದ್ರ ಜೊತೆಗೆ ಹೆಸರು ಬೇಳೆನೂ ಕೂಡ ಹಾಕ್ಕೊಂಡಿದ್ದೀನಿ. ಈ ರೀತಿ ಒಂದು ಸಲ ನೀವು ಬೇಳೆ ಸಾಂಬಾರನ್ನ ಮಾಡಿ ನೋಡಿ, ತುಂಬಾ ಚೆನ್ನಾಗಿರುತ್ತೆ. ಎರಡೂ ಕೂಡ ಮಿಕ್ಸ್ ಮಾಡಿಕೊಂಡು ನಾವು ಸಾಂಬಾರು ಮಾಡ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಇರುತ್ತೆ. ಹೆಸರುಬೇಳೆ ಬಳಸೋದ್ರಿಂದ ಅದು ಒಂಥರ ಥಿಕ್ನೆಸ್ ಇರುತ್ತೆ, ಸ್ವಲ್ಪ ಗಟ್ಟಿನೂ ಕೂಡ ಬರುತ್ತೆ. ನಾವೆಷ್ಟೇ ತೆಳುವಾಗಿ ಮಾಡಿಕೊಂಡ್ರೂ ಅದು ಆ ಸಾಂಬಾರು ಬೇಯ್ತಾ ಚೆನ್ನಾಗಿ ಬರುತ್ತೆ. ಈಗ ನಾನು ಬೇಳೆನ ಕ್ಲೀನಾಗಿ ತೊಳೆದಿಟ್ಕೊಂಡು ಅದಕ್ಕೆ ಒಂದು 3ರಿಂದ 4 ಆಗೋಷ್ಟು ಟೊಮೊಟೊ, ಹಾಗೆ ಒಂದು ಈರುಳ್ಳಿ, ಹಾಗೆ ಒಂದು 10 ಎಸಳು ಬೆಳ್ಳುಳ್ಳಿ ಮತ್ತು ಒಂದು 5ರಿಂದ 6 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಅರಿಶಿನ ಹಾಕಿ ನೀರು ಹಾಕ್ಕೊಂಡು ಇವಾಗ ನಾನು ಅದನ್ನು ವಿಶಿಲ್ ಆಗೋದಕ್ಕೆ ಬಿಡ್ತಾಯಿದ್ದೀನಿ. ಈಗ ಅದು ಒಂದು ಕಡೆ ವಿಶಿಲ್ ಆಗಲಿ, ಹಾಗೆ ಇನ್ನೊಂದು ಕಡೆ ಇಡ್ಲಿಗೂ ನೀರು ಕಾಯಲಿ ಅಂತ ಹೇಳ್ಬಿಟ್ಟು ಇನ್ನೊಂದು ಕಡೆ ಇಡ್ಲಿಗೂ ಕೂಡ ನೀರಿಟ್ಟೆ. ಹಾಗೆ ಇಡ್ಲಿ ಹಿಟ್ಟು ಕೂಡ ತುಂಬ ಚೆನ್ನಾಗಿ ಹುಳಿ ಬಂದಿತ್ತು. ಪರ್ಮೆಂಟೇಷನ್ ತುಂಬ ಚೆನ್ನಾಗಾಗಿತ್ತು. ಈ ಚಳಿಲಿ ಚೆನ್ನಾಗಿ ಪರ್ಮೆಂಟೇಷನ್ ಬರಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಒಂದು ಟಿಪ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಿಟ್ಟನ್ನು ನೀವು ಚೆನ್ನಾಗಿ ಕೈಯಲ್ಲಿ ಕಲಿಸ್ಬಿಟ್ಟು ಇಡಬೇಕು. ಕೈಯಲ್ಲಿ ಕಲಿಸ್ಬಿಟ್ಟು ಇಡೋದ್ರಿಂದ ನಿಮಗೆ ಪರ್ಮೆಂಟೇಷನ್ ಅನ್ನೋದು ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಅನ್ನ ಮತ್ತು ಅವಲಕ್ಕಿನ ಸ್ವಲ್ಪ ಜಾಸ್ತಿ ಹಾಕಿದ್ರೆ ಇನ್ನೂ ಚೆನ್ನಾಗಿ ಹುಳಿ ಬರುತ್ತೆ. ನೀವು ಕೈಯಲ್ಲಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು. ಸೌಟಲ್ಲೆಲ್ಲ ಮಿಕ್ಸ್ ಮಾಡಿ ಇಟ್ಟರೆ ಅದು ಚೆನ್ನಾಗಿ ಹುಳಿ ಬರಲ್ಲ. ನಮ್ಮ ಕೈಯಲ್ಲಿ ಮಿಕ್ಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ನಾವು ಉದ್ದಿನಬೇಳೆ ಮತ್ತು ಅಕ್ಕಿ ಎಲ್ಲ ಸಪ್ರೇಟ್ ರುಬ್ಬಿರ್ತೀವಲ್ವ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿ ಹೊಂದ್ಕೊಳ್ಳುತ್ತೆ. ಹೊಂದ್ಕೊಂಡಾಗ ನೀವು ನಿಮಗೆ ಹುಳಿ ಅನ್ನೋದು ಇಡ್ಲಿ ಹಿಟ್ಟು ತುಂಬ ಚೆನ್ನಾಗಿ ಹುಳಿ ಬರುತ್ತೆ. ನಿಮಗೆ ಹಾಗೂ ಹುಳಿ ಬರಲ್ಲ ಅನ್ನೋದು ಡೌಟ್ ಇದ್ದರೆ ನಿಮಗೆ ನೀವು ಸಾಲ್ಟನ್ನು ನೈಟಲ್ಲೇ ಉಪ್ಪನ್ನು ಹಾಕಿ ಇಡ್ಬೋದು. ಇಲ್ಲ ನಮಗೆ ಹುಳಿ ಬರುತ್ತೆ ಅನ್ನೋದಾದರೆ ನೀವು ಬೆಳಗ್ಗೆಲೆದ್ದು ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಿಟ್ಟಿಗೆ ನೀವು ಉಪ್ಪನ್ನು ಸೇರಿಸ್ಕೊಂಡು ಮಾಡ್ಕೋಬೋದು. ನಾನಿಲ್ಲಿ ಇಡ್ಲಿ ಹಿಟ್ಟಿಗೆ ಆಲ್ಮೋಸ್ಟ್ ಎಲ್ಲದಕ್ಕೂ ಉಪ್ಪನ್ನು ಸೇರಿಸಿ ಇಡ್ತಾ ಇದ್ದೀನಿ. ಹಾಗೆ ಇನ್ನೊಂದು ಕಡೆ ಒಗ್ಗರಣೆಗೆ ಬೇಕಾದಂಥ ಎಲ್ಲ ಈರುಳ್ಳಿ ಅದನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡೆ. ಒಗ್ಗರಣೆಗೆ ಸಿಂಪಲ್ ಈರುಳ್ಳಿ ಮತ್ತು ಕರಿಬೇವು, ಒಣಮೆಣ್ಸಿನ್ಕಾಯಿ, ಸಾಸಿವೆ, ಎಣ್ಣೆ ಹಾಕಿ ಒಗ್ಗರಣೆ ಮಾಡೋದಷ್ಟೇ. ತುಂಬಾ ರುಚಿಯಾಗಿರುತ್ತೆ. ಹಾಗೆ ಹುಣಸೆಹಣ್ಣನ್ನು ಕೂಡ ನೆನೆಸಿಟ್ಕೊಂಡಿದ್ದೀನಿ. ಹುಣಸೆಹಣ್ಣು ಲಾಸ್ಟಲ್ಲಿ ಹುಣಸೆಹಣ್ಣು ಹುಳಿ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈಗ ನಾನು ಇಡ್ಲಿ ಪ್ಲೇಟಿಗೆ ಎಣ್ಣೆ ಎಲ್ಲ ಹಚ್ಚಿ ಇಡುವಾಗ ಇಡ್ಲಿ ಪ್ಲೇಟ್ಗೆ ಹಿಟ್ಟನ್ನು ಹಾಕ್ಕೊಂಡು ಇವಾಗ ನೀರೆಲ್ಲ ಚೆನ್ನಾಗಿ ಕಾದಿದೆ. ಅದ್ರ ಜೊತೆಗೆ ನೀರು ನೀವು ಇಡ್ಲಿ ಮಾಡಬೇಕಾದ್ರೆ ನೀರು ಅದು ಫುಲ್ಲು ಚೆನ್ನಾಗಿ ಕುದಿ ಬರಬೇಕು ಇಡ್ಲಿ ಪಾತ್ರೆಯಲ್ಲಿ. ಆವಾಗ ಮಾತ್ರ ನಿಮಗೆ ಇಡ್ಲಿ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಒಂಥರ ಒಡೊಡುಕ್ಲು ಥರ ಆಗಿಬಿಡುತ್ತೆ. ಇಡ್ಲಿ ಮಧ್ಯದಲ್ಲಿ ಒಡೆಯೋ ಥರ ಆಗುತ್ತೆ. ಹಾಗಾಗಿ ನೀವು ಇಡ್ಲಿ ಪಾತ್ರೆಯಲ್ಲಿ ನೀರನ್ನು ಚೆನ್ನಾಗಿ ಕುದಿಸ್ಬೇಕು. ನೀರು ಚೆನ್ನಾಗಿ ಕುದಿಸಿದ ಮೇಲೆ ನೀವು ಇಡ್ಲಿ ಪ್ಲೇಟ್ಗೆ ಹಿಟ್ಟನ್ನು ಹಾಕಿ ಇಡ್ಬೋದು. ಆವಾಗ ತುಂಬ ಚೆನ್ನಾಗಿ ಬರುತ್ತೆ ಅಂತಲೇ ಹೇಳ್ಬೋದು.
ಹಾಗೆಯೇ ಈಗ ವಿಷಲು ಕೂಡ ಆಯಿತು. ಸೊ ವಿಷಲ್ ಆಗಿ ಮತ್ತು ನಾನೀಗ ಇಡ್ಲಿನೂ ಕೂಡ ಇಡ್ತಾ ಇದ್ದೀನಿ. ಹಾಗೆ ಬಿಸಿ ನೀರನ್ನು ಕೂಡ ಇಟ್ಕೋತಾ ಇದ್ದೀನಿ. ಸೊ ನನ್ನ ಮಗನ ಬಾಟ್ಲಿಗೆ ನಾನು ಪ್ರತಿದಿನ ಬಿಸಿ ನೀರನ್ನೇ ಹಾಕೋದು. ಸೊ ಹಾಗಾಗಿ ಪ್ರತಿದಿನ ನಾವು ಬಿಸಿ ನೀರನ್ನೇ ಕುಡಿಯೋದು ಮನೇಲೂ ಕೂಡ. ಸೊ ಈ ವೆದರ್ಗೆ ತುಂಬಾ ಒಳ್ಳೆಯದು ಬಿಸಿ ನೀರು. ಸೊ ಮಕ್ಳಿಗೂ ಬಿಸಿನೀರು ರೂಢಿ ಮಾಡಿದ್ರೆ ಒಳ್ಳೆಯದು ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವಾಗ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ, ಸೊ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿತ್ತು. ಇವಾಗ ಅದಕ್ಕೆ ಒಂದು ಸಿಂಪಲ್ಲಾಗಿ ಒಂದು ಒಗ್ಗರಣೆ ಕೊಟ್ಟರೆ ತುಂಬಾ ಚೆನ್ನಾಗಿರುತ್ತೆ. ಒಗ್ಗರಣೆಗೆ ನಾನು ಮೊದಲೇ ಹೇಳ್ದಂಗೆ ಈರುಳ್ಳಿ ಮತ್ತು ಕರಿಬೇವು ಮತ್ತು ಒಣಮೆಣ್ಸಿನ್ಕಾಯಿ, ಎಣ್ಣೆ, ಸಾಸಿವೆ ಇದನ್ನಿಷ್ಟು ತೊಗೊಂಡಿದ್ದೀನಿ. ಸೊ ಹಾಗೆ ಹುಣಸೆಹಣ್ಣು ಹುಳಿನೂ ತೊಗೊಂಡಿದ್ದೀನಿ. ಸೊ ಈಗ ಬಿಸಿನೀರೆಲ್ಲ ಕಾದ್ಮೇಲೆ ಈಗ ನಾನು ಒಗ್ಗರಣೆ ಮಾಡ್ಕೊತಾ ಇದ್ದೀನಿ. ಸೊ ಒಗ್ಗರಣೆ ಮಾಡಿಕೊಂಡು ಬಿಸಿ ಬಿಸಿ ಇಡ್ಲಿ ಜೊತೆಗೆ ಹಾಕ್ಕೊಡೋದಷ್ಟೇ, ತುಂಬಾ ರುಚಿಯಾಗಿರುತ್ತೆ. ಸೊ ಹಾಗೆ ಸ್ನೇಹಿತರೆ, ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಲಾಸ್ಟ್ ವಿಡಿಯೋ ಎಂಗೇಜ್ಮೆಂಟ್ ವಿಡಿಯೋಗೆ ತುಂಬಾ ಸಪೋರ್ಟ್ ಮಾಡಿದ್ದೀರಾ. ನಂಗೆ ತುಂಬಾ ಖುಷಿ ಆಯಿತು. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಸೊ ನಿಮ್ಮ ಅಭಿಪ್ರಾಯ ಅನಿಸಿಕೆಗೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಒಂದು ಕಮೆಂಟ್ ನನಗೆ ತುಂಬಾ ಸ್ಫೂರ್ತಿದಾಯಕವಾಗಿರುತ್ತೆ. ಸೊ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನು ನನಗೆ ತಿಳಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಹಾಗೆ ನನ್ನ ಮಗನೂ ಕೂಡ ಬಂದ. ಅವನು ಕೂಡ ಸ್ಕೂಲಿಗೆ ರೆಡಿ ಆಗಿಬಿಟ್ಟು ಬಂದ. ಸೊ ಅವನು ರೆಡಿ ಆಗೋದೆಲ್ಲ ನನಗೇನು ಹಿಂಸೆ ಇರಲ್ಲ. ಅವನೇ ಆಲ್ಮೋಸ್ಟ್ ರೆಡಿ ಆಗ್ತಾನೆ. ಅವನೇ ಸ್ನಾನ ಮಾಡ್ಕೊಂಡು ಬಂದು ಅವನೇ ರೆಡಿಯಾಗಿ ಬರ್ತಾನೆ. ಸೊ ಅವನದು ನನಗೇನು ತಲೆನೋವು ಇರಲ್ಲ. ಬೆಳಗ್ಗೆ ತಿಂಡಿ ಮಾಡೋದಷ್ಟೇ ನನಗೆ ರಿಸ್ಕ್ ಅಂತ ಅನಿಸೋದು. ಸೊ ಬೆಳಿಗ್ಗೆ ಅವನು 8:30ಗೆ ಸ್ಕೂಲ್ಗೆ ಹೋಗ್ತಾನೆ. ಸೊ ಅಷ್ಟರೊಳಗೆ ಎಲ್ಲನೂ ರೆಡಿ ಮಾಡಬೇಕು. ಸೊ ಈಗ ಅವನು ರೆಡಿಯಾಗಿ ಬಂದಿದ್ದಾನೆ. ನಂದು ಸ್ವಲ್ಪ ಅಡುಗೆ ಲೇಟ್ ಆಯಿತು. ಸೊ ಇನ್ನು ಮಾಡ್ತಾಯಿದ್ದೀನಿ. ಹಾಗೆ ಇನ್ನೂ ಸ್ವಲ್ಪ ಟೈಮ್ ಇತ್ತು, 8 ಗಂಟೆ ಟೈಮು. ಸೊ ಇನ್ನೂ ಒಂದು 1/4 ಗಂಟೆ 20 ನಿಮಿಷ ಟೈಮ್ ಇತ್ತು. ಸೊ ಆ ಟೈಮಲ್ಲಿ ಬೇಗ ಬೇಗ ಮಾಡ್ಕೋತಾ ಇದ್ದೀನಿ. ಸೊ ನನ್ನ ಮಗ ಬಂದು ಅವನು ಬೇಗ ಮುಗಿದೋದ್ರೆ ಬಂದು ಹೀಗೆ ತಲಹರಟೆ ಮಾಡ್ತಾಯಿರ್ತಾನೆ, ಏನೇನೋ ಮಾತಾಡಿಕೊಂಡು ನನಗೆ ಕಾಮಿಡಿ ಮಾಡಿಕೊಂಡು ಇರ್ತಾನೆ. ಸೊ ನನಗೆ ಮನೇಲಿ ಒಬ್ಬ ಫ್ರೆಂಡ್ ಅಂತ ಇದ್ದರೆ ಅದು ನನ್ನ ಮಗ ಮಾತ್ರ. ಸೊ ಅವನು ನಾನು ತುಂಬಾ ಫ್ರೆಂಡ್ಲಿಯಾಗಿರ್ತೀವಿ ಮನೇಲಿ. ಸೊ ಯಾವುದೇ ವಿಚಾರ ಆದರೂ ಕೂಡ ತುಂಬ ಫ್ರೆಂಡ್ಲಿಯಾಗಿ ಮಾತಾಡ್ಕೋತೀವಿ. ಏನೇ ಆದರೂ ಅವ್ರ ಸ್ಕೂಲಲ್ಲಿ ಏನೇ ಆದರೂ ಏನೇ ಒಂದು ವಿಷಯ ಇದ್ದರೂ ಕೂಡ ಅವನು ಕೂಡ ನನ್ನ ಹತ್ರ ಶೇರ್ ಮಾಡ್ಕೋತಾನೆ. ಅವ್ನ ಫ್ರೆಂಡ್ಸ್ದಾಗಲಿ, ಅವನು ಏನೇ ಒಂದು ಸ್ಕೂಲಲ್ಲಿ ಆ್ಯಕ್ಟಿವಿಟಿ ಮಾಡೋದಾಗಲಿ, ಏನೇ ಒಂದು ಇದ್ರೂ ಕೂಡ ಅದನ್ನು ನನ್ನ ಹತ್ರ ಶೇರ್ ಮಾಡ್ಕೋತಾನೆ. ಸೊ ಹಾಗಾಗಿ ಅವನ ಜೊತೆ ನಾನು ಸ್ವಲ್ಪ ಫ್ರೆಂಡ್ಲಿಯಾಗೇ ಇದ್ದೀನಿ. ಸೊ ಮಕ್ಕಳ ಜೊತೆ ಮಕ್ಕಳಾಗೇ ಇರೋದು ಬೆಸ್ಟು. ಸೊ ಹಾಗೆ ಫ್ರೆಂಡ್ಲಿಯಾಗೂ ಕೂಡ ಇರಬೇಕು. ಅದನ್ನು ನಾನು ಅವನ ಜೊತೆ ಎಕ್ಸ್ಪೆಕ್ಟ್ ಮಾಡ್ತೀನಿ. ಸೊ ಅದು ಅವ್ನಿಗಿಷ್ಟ ಆಗುತ್ತೆ, ಫ್ರೆಂಡ್ಲಿಯಾಗಿರೋದು ಇಷ್ಟ ಆಗುತ್ತೆ. ಸೊ ಹಾಗೆ ಕೆಲವೊಂದು ಟೈಮು ಅವನಿಗೆ ಬೈಯುವಾಗ ಬೈತೀನಿ, ಹೊಡಿಯೋವಾಗ ಹೊಡಿತೀನಿ. ಹಾಗಂತ ಜಾಸ್ತಿ ಮುದ್ದು ಮಾಡೋಕ್ಕೆಲ್ಲ ಹೋಗಲ್ಲ. ನಮ್ಮ ಮನೇಲಿ ಜಾಸ್ತಿ ಅವನಿಗೆ ಭಯ ಇಡೋದು, ಬೈಯೋದು ಅಂದರೆ ನಾನೇ. ಸೊ ನಮ್ಮ ಮನೆಯವರು ಕೂಡ ಸ್ವಲ್ಪ ಭಯ ಇಟ್ಟಿದ್ದಾರೆ. ಸೊ ಹಾಗಂತ ನಾವು ಅವನ್ನ ತೀರಾ ಭಯನೂ ಇಟ್ಟಿಲ್ಲ. ಸೊ ತೀರಾ ಅವನಿಗೆ ಅನ್ಈಸಿ ಫೀಲ್ ಆಗಬಾರ್ದು ಮನೇಲಿ ಅನ್ನೋ ಕಾರಣಕ್ಕೆ ಸೊ ಎಲ್ಲ ರೀತಿಯಿಂದನೂ ನಾವು ಅವನ್ನ ಚೆನ್ನಾಗಿ ನೋಡ್ಕೋತಾ ಇದ್ದೀವಿ ಅಷ್ಟೇ. ಸೊ ಈಗ ಅವನು ನೀರು ಅವನ ಬಾಟ್ಲಿಗೂ ಕೂಡ ನೀರು ಹಾಕ್ಕೊಳ್ಳೋಕೆ ಬಂದ. ಸೊ ಅವನು ಕೂಡ ಬೇಗ ರೆಡಿ ಆಗಿಬಿಟ್ರೆ ಬಂದು ಇಲ್ಲಿ ಸಣ್ಣ ಪುಟ್ಟ ಹೆಲ್ಪ್ನ ಮಾಡ್ಕೋತಾನೆ. ಅವನು ಬಾಕ್ಸಿಗೆ ಏನು ಹಾಕಬೇಕು ಏನಿಲ್ಲ ಅನ್ನೋದನ್ನು ನೋಡಿಕೊಂಡು ಹಾಕೋತಾನೆ. ಈಗ ಸಾಂಬಾರೆಲ್ಲ ಚೆನ್ನಾಗಿ ಕುದಿ ಬರ್ತಾಯಿತ್ತು. ಸೊ ಅದಕ್ಕೆ ಇವಾಗ ಹುಣಸೆಹಣ್ಣು ಹುಳಿನ ನಾನು ಲಾಸ್ಟಲ್ಲೇ ಹಾಕೋತೀನಿ. ಹುಣಸೆಹಣ್ಣು ಹುಳಿ ಹಾಕಿದ್ಮೇಲೆ ಜಾಸ್ತಿ ಬೇಯಿಸಬಾರ್ದು. ಸೊ ಬೇಯಿಸಿದ್ರೆ ಅದು ಟೇಸ್ಟೇ ಹೋಗಿಬಿಡುತ್ತೆ. ಹಾಗಾಗಿ ನಾನು ಲಾಸ್ಟಲ್ಲಿ 1-2 ಕುದಿ ಬಂದಮೇಲೆ ಆಫ್ ಮಾಡ್ಕೊಂಬಿಡ್ತೀನಿ. ಅಂಥ ಟೈಮಲ್ಲಿ ನಾನು ಹುಣಸೆಹಣ್ಣನ್ನು ಕಲಿಸ್ಬಿಟ್ಟು ಹಾಕ್ಕೋತೀನಿ. ಸೊ ಸಾಂಬಾರೆಲ್ಲ ಆಗೋ ಅಷ್ಟರಲ್ಲಿ ಇಡ್ಲಿ ಕೂಡ ರೆಡಿಯಾಗಿತ್ತು. ಸೊ ಇಡ್ಲಿ ನಾನು ಎತ್ತಿ ಇವಾಗ ಸಪ್ರೇಟಾಗಿ ಇಟ್ಕೊಂಡು ಇವಾಗ ಅದ್ರ ಮೇಲೆ ನೀರು ಹಾಕಿ ಇವಾಗ ಇಡ್ಲಿನ ಬಿಡಿಸಿ ಇವಾಗ ಒಂದು ಬಾಕ್ಸಿಗೂ ಕೂಡ ಹಾಕಬೇಕು. ಸೊ ಪ್ರತಿದಿನ ನಾನು ಡೈಲಿ ಮಾರ್ನಿಂಗ್ ಹೀಗೆ ಇರುತ್ತೆ, ಸ್ವಲ್ಪ ಗಡಿಬಿಡಿನೇ ಇರುತ್ತೆ. ಹಾಗಾಗಿ ಕೆಲವೊಂದು ಸಲ ವೀಡಿಯೋಗಳನ್ನ ಮಾಡ್ಕೊಳಕ್ಕಾಗಲ್ಲ. ಏನಂದರೆ ನಾನು ನಿಜ ಹೇಳ್ತೀನಿ, ಎದ್ದೋಳೋದು ಕೂಡ ಲೇಟು. ಬೆಳಗ್ಗೆ ಎದ್ದೋಳೋದೇ ಒಂದು 7 ಗಂಟೆ ಆಗಿಬಿಡುತ್ತೆ. ಸೊ ಅವ್ನಿಗೆ 8:30 ಸ್ಕೂಲ್ ಇರೋದು. ಸೊ ಅಷ್ಟರಲ್ಲಿ ನಾನೆಲ್ಲ ಮಾಡಬೇಕಲ್ಲ. ಸೊ ಅದೊಂದು ಟೆನ್ಷನ್ ಇರುತ್ತೆ. ಹಾಗಾಗಿ ನಾನು ವೀಡಿಯೋ ಮಾಡ್ಕೊಳಕ್ಕೆ ಹೋಗಲ್ಲ. ಸೊ ನನ್ನ ಒಂದು ಡೈಲಿ ರೊಟೀನ್ನ ನಾನು ಚೇಂಜ್ ಮಾಡ್ಕೋಬೇಕು ಅಂತ ತುಂಬಾ ಪ್ರಯತ್ನ ಮಾಡ್ತೀನಿ, ಬಟ್ ಆಗ್ತಾಯಿಲ್ಲ. ಸೊ
ನೋಡಬೇಕು ಮುಂದಿನ ದಿನಗಳಲ್ಲಿ ನಾನು ನನ್ನ ಮಾರ್ನಿಂಗ್ ರೂಟೀನ್ನ ಚೇಂಜ್ ಮಾಡ್ಕೋಬೇಕು ಅಂತ ಪಕ್ಕಾ ಫಿಕ್ಸ್ ಆಗಿದ್ದೀನಿ. ಸೊ ನನ್ನ ಮಾರ್ನಿಂಗ್ ರೂಟೀನ್ನ ನೆಕ್ಸ್ಟು ಬರೋ ದಿನಗಳಲ್ಲಿ ಚೇಂಜ್ ಮಾಡ್ಕೊಳ್ಳೋಣ ಅಂತಲೂ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಮುಖ್ಯ ಆಗುತ್ತೆ. ಸೊ ಹಾಗೆ ಇವಾಗ ಒಂದು ಬಾಕ್ಸಿಗೂ ಕೂಡ ಎಲ್ಲನೂ ಹಾಕ್ತಾಯಿದ್ದೀನಿ. ಇಡ್ಲಿ ಮತ್ತು ಸಾಂಬಾರು ಎಲ್ಲನೂ ಹಾಕಿ ಅವನಿಗೆ ಬಾಕ್ಸ್ನ ಪ್ಯಾಕ್ ಮಾಡ್ತಾಯಿದ್ದೀನಿ. ಸೊ ಹಾಗೆ ಅವನಿಗೂ ಕೂಡ ಇವಾಗ ತಿನ್ನೋದಕ್ಕೆ ಇಡ್ಲಿ ಸಾಂಬಾರು ಎರಡನ್ನೂ ಕೂಡ ಹಾಕ್ಕೊಡ್ತಾಯಿದ್ದೀನಿ. ಸೊ ಅವನಿಗೆ ಈ ರೀತಿ ಹೋಟ್ಲಲ್ಲಿ ಸಾಂಬಾರು ಡಿಪ್ಪಿಂಗ್ ಕೊಡ್ತಾರಲ್ಲ, ಸೊ ಆ ರೀತಿ ಮಾಡಿಕೊಟ್ರೆ ಅವನಿಗೆ ತುಂಬ ಇಷ್ಟ ಆಗುತ್ತೆ. ಸೊ ಅವನಿಗೆ ಇಡ್ಲಿ ಜೊತೆಗೆ ಚಟ್ನಿಗಿಂತ ಸಾಂಬಾರೇ ಅವನಿಗೆ ತುಂಬ ಇಷ್ಟ. ಹಾಗಾಗಿ ಅವನಿಗೋಸ್ಕರ ನಾನು ಸಾಂಬಾರೇ ಮಾಡ್ತೀನಿ. ಚಟ್ನಿ ಆದರೆ ಸುಮ್ಮನೆ ವೇಸ್ಟ್ ಮಾಡ್ತಾನೆ, ತಿನ್ನಲ್ಲ. ಸೊ ಅವನಿಗೂ ಹೊಟ್ಟೆ ತುಂಬಲ್ಲ ಅಂತ ಹೇಳಿಬಿಟ್ಟು ನಾನು ಸಾಮಾನ್ಯವಾಗಿ ಸಾಂಬಾರನ್ನೇ ಮಾಡ್ಕೋತೀನಿ. ಸೊ ಅದೆಲ್ಲ ಆದಮೇಲೆ ನಾನು ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸ್ದೆ. ಸೊ ಇದು ನೆಕ್ಸ್ಟ್ ಸಂಜೆ ನಾನು ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಮತ್ತು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಸಂಜೆ ಬಂದಮೇಲೆ ಏನಾದರೂ ಸ್ನ್ಯಾಕ್ಸ್ ಬೇಕು ಅಂತ ನನ್ನ ಮಗನಿಗಿಂತ ಹೆಚ್ಚಾಗಿ ನಮ್ಮ ಮನೆಯವರು ಕೇಳ್ತಾ ಇರ್ತಾರೆ. ಸೊ ಅವ್ರಿಗೆ ಸಂಜೆ ಸ್ನ್ಯಾಕ್ಸ್ ಏನಾದರೂ ತಿನ್ನಬೇಕು ಅಂತ ಅನ್ನಿಸ್ತಾ ಇರುತ್ತೆ. ಸೊ ಡೈಲಿ ಏನೂ ಮಾಡೋಕ್ಕೋಗಲ್ಲ, ಡೈಲಿ ಏನಾದರೂ ಬೇರೆ ಬೇರೆ ಥರ ಸ್ನ್ಯಾಕ್ಸ್ ತಿನ್ಕೊತೀವಿ. ಬಟ್ ಇವತ್ತು ಮನೇಲಿ ಕಡಲೆಪುರಿ ಎಲ್ಲ ಇತ್ತು. ಸೊ ಸ್ನ್ಯಾಕ್ಸ್ ಮಾಡು ಅಂತ ಹೇಳಿದರು. ಹಾಗಾಗಿ ಇವಾಗ ಈರುಳ್ಳಿ, ಟೊಮೊಟೊ, ಕ್ಯಾರೆಟು ಮತ್ತು ಸೌತೆಕಾಯಿ ಎಲ್ಲನೂ ಹಾಕ್ಬಿಟ್ಟು ಸಿಂಪಲ್ಲಾಗಿ ಒಂದು ಚುರುಮುರಿ ಥರ ಮಾಡ್ಕೊತಾ ಇದ್ದೀವಿ. ಇದಕ್ಕೆ ಯಾವುದೇ ಥರ ಗ್ರೀನ್ ಚಟ್ನಿ ಆಗಲಿ ಏನೂ ಬಳಸಿಲ್ಲ. ಜಸ್ಟ್ ಒಂದು ಚಿಲ್ಲಿ ಪೌಡರ್ ಹಾಕ್ಬಿಟ್ಟು ಮತ್ತು ಉಪ್ಪು ಹಾಕ್ಬಿಟ್ಟು ಮಾಡ್ಕೊತಾ ಇದ್ದೀವಿ. ತುಂಬ ಚೆನ್ನಾಗಿ ಬಂದಿತ್ತು. ಸೊ ನೀವು ಕೂಡ ಸಿಂಪಲ್ಲಾಗಿ ಮಾಡ್ಕೋಬೋದು. ನಾನಿಲ್ಲಿ ಚಿಲ್ಲಿ ಪೌಡ್ರು ಮತ್ತು ಸಾಲ್ಟು, ರುಚಿಗೆ ತಕ್ಕಷ್ಟು ಸಾಲ್ಟನ್ನು ಹಾಕ್ಬಿಟ್ಟು ಮಾಡ್ಕೋತಾ ಇದ್ದೀನಿ. ಸೊ ನೀವು ಕೂಡ ಸಂಜೆ ಸ್ನ್ಯಾಕ್ಸಿಗೆ ಸಿಂಪಲ್ಲಾಗಿ ಮಾಡ್ಕೋಬೋದು. ಸೊ ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ. ಸೊ ಎಷ್ಟು ಬೇಕೋ ಅಷ್ಟು ನೋಡು ಹಾಕ್ಕೊಳ್ಳಿ, ಯಾಕೆಂದರೆ ಕಡಲೆಪುರಿ, ಈರುಳ್ಳಿ ಮತ್ತು ಸೌತೆಕಾಯಿ ಎಲ್ಲ ನೀರು ಬಿಟ್ಕೊಳ್ಳುತ್ತಲ್ವ. ಸೊ ಆಮೇಲೆ ತುಂಬ ಜಾಸ್ತಿ ಆಗಿಬಿಡುತ್ತೆ ಸಾಲ್ಟು. ಸೊ ನೋಡಿ ಹಾಕ್ಕೊಳ್ಳಿ. ಸೊ ಹಾಗೆಯೇ ಇವಾಗ ಮನೇಲಿ ಕಡಲೆಪುರಿ ಇದ್ದಿದ್ದು ಹಾಕಿ ಇವಾಗ ಕಲಿಸ್ಕೊಂಡು ಚುರುಮುರಿ ಮಾಡಿಕೊಂಡು ತಿಂತಾಯಿದ್ದೀವಿ. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ಇದಕ್ಕೆ ಗ್ರೀನ್ ಚಟ್ನಿ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಗ್ರೀನ್ ಚಟ್ನಿ ಜೊತೆ ಹಾಕಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಬಟ್ ಗ್ರೀನ್ ಚಟ್ನಿ ಎಲ್ಲ ನಾನು ಸಾಮಾನ್ಯ ಮನೇಲಿ ಮಾಡೋಕ್ಕೋಗಲ್ಲ. ಏನಾದರೂ ಕಬಾಬು ಆ ಥರದ್ದು ಏನಾದ್ರು ಮಾಡಿದಾಗ ಗ್ರೀನ್ ಚಟ್ನಿ ಮಾಡ್ಕೊತೀನಿ ಅಷ್ಟೇ. ಸೊ ಸಾಮಾನ್ಯವಾಗಿ ಮಾಡೋಕ್ಕೋಗಲ್ಲ. ಸೊ ಗ್ರೀನ್ ಚಟ್ನಿ ಇರಲಿಲ್ಲ, ಸರಿ ಸಿಂಪಲ್ಲಾಗಿ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಸಿಂಪಲ್ಲಾಗಿ ಮಾಡ್ಕೊತಾ ಇದ್ದೀನಿ. ತುಂಬಾ ರುಚಿಯಾಗಿತ್ತು. ಹಾಗೆ ಇದಕ್ಕೆ ನಿಪ್ಪಟ್ಟು, ಕೋಡುಬಳೆ ಎಲ್ಲನೂ ಕೂಡ ಹಾಕ್ಕೋಬೋದು. ಸೊ ಯಜಮಾನ್ರು ಈ ರೀತಿ ಮಿಕ್ಸ್ಚರ್ ತಂದಿದ್ದರು, ಅದು ಕೂಡ ಅವಲಕ್ಕಿ ಮಿಕ್ಸ್ಚರ್ ತಂದಿದ್ದರು, ಅದು ಕೂಡ ತುಂಬ ಚೆನ್ನಾಗಿತ್ತು. ಸೊ ಅದರ ಜೊತೆಗೆ ಅದನ್ನು ಮಿಕ್ಸ್ ಮಾಡಿಕೊಂಡು ಚುರುಮುರಿನ ಮಾಡಿದ್ವಿ. ಸೊ ಟೇಸ್ಟು ತುಂಬ ಚೆನ್ನಾಗಿತ್ತು. ಹಾಗೆ ಇನ್ನೊಂದು ಕಡೆ ನನ್ನ ಮಗ ಟೀನೂ ಕೂಡ ಮಾಡ್ತಾಯಿದ್ದ. ಸೊ ಅವನು ಟೀ ಮಾಡಿಕೊಟ್ಟ. ನಾನು ಮತ್ತು ನಮ್ಮ ಯಜಮಾನ್ರು ಇಬ್ಬರು ಸೇರಿಕೊಂಡು ಈ ರೀತಿ ಚುರುಮುರಿನ ಮಾಡಿದ್ವಿ. ಸೊ ಹೀಗೆ ಒಬ್ಬೊಬ್ಬರು ಒಂದೊಂದು ಕೆಲಸ ಮಾಡ್ತಾಯಿರ್ತೀವಿ. ನನ್ನ ಮಗ ಹೆಲ್ಪ್ ಮಾಡ್ತಾನೆ ನನಗೆ, ಟೀ ಮಾಡಿಕೊಡ್ತಾನೆ. ಸೊ ದೋಸೆ ಇದ್ದರೆ ದೋಸೆ ಮಾಡಿಕೊಡ್ತಾನೆ. ಸೊ ಇದೆಲ್ಲ ಹೆಲ್ಪ್ ಮಾಡ್ತಾನೆ, ಸಣ್ಣ ಪುಟ್ಟ ಅವ್ನಿಗೆ ಬರೋ ಅಂಥದ್ದು ಮಾಡ್ತಾನೆ. ಸೊ ಅವನು ಟೀ ಮಾಡ್ತಾಯಿದ್ದ ನನಗೆ ಮತ್ತು ಅವ್ರ ಅಪ್ಪನಿಗೆ. ಇಲ್ಲಿ ನಾನು ಚುರುಮುರಿ ಮಾಡ್ತಾಯಿದ್ದೆ. ಸೊ ಮಕ್ಕಳಿಗೆ ಈ ಥಂಡಿ ಕಾಲದಲ್ಲಿ ಕಡಲೆಪುರಿ ಕೊಡೋದು ಅಷ್ಟು ಒಳ್ಳೆಯದಲ್ಲ. ಸೊ ನಾನು ನನ್ನ ಮಗನಿಗೆ ಕೊಡೋದಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ, ಮಕ್ಕಳು ಕೇಳ್ತಾರಲ್ವ. ಸೊ ಒಂದು ಸ್ವಲ್ಪನಾದರೂ ಕೊಡೋಣ ಅಂತೇಳ್ಬಿಟ್ಟು ಡೀಲ್ ಮಾಡಿಕೊಂಡು ನಾನು ನನ್ನ ಮಗ, ನೀನು ಟೀ ಮಾಡಿಕೊಡು, ನಾನು ಕಡಲೆಪುರಿ ಕೊಡ್ತೀನಿ ಅಂತ ಹೇಳಿ ಡೀಲ್ ಮಾಡಿಕೊಂಡು ಸೊ ಚುರುಮುರಿನ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು. ಸೊ ನೀವು ಕೂಡ ಟ್ರೈ ಮಾಡಿ, ಸಿಂಪಲ್ಲಾಗಿರುತ್ತೆ, ಟೇಸ್ಟಿಯಾಗೂ ಕೂಡ ಇರುತ್ತೆ. ಸೊ ಹಾಗೆ ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಈ ವಿಡಿಯೋ ನಿಮಗೇನಾದರೂ ಇಷ್ಟ ಆಯಿತು ಅಂದರೆ ನನ್ನ ಮಾರ್ನಿಂಗ್ ರೂಟೀನ್, ಸೊ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಬಾಯ್ ಸ್ನೇಹಿತರೆ, ಥ್ಯಾಂಕ್ ಯು.